MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಧರ್ಮಸ್ಥಳದಲ್ಲಿ 13ನೇ ಪಾಯಿಂಟ್ನಲ್ಲಿ ಎಸ್ಐಟಿ ಶೋಧ. 18 ಅಡಿ ಆಳ ಅಗ್ಗದಂತಹ ಎಸ್ಐಟಿ ಟೀಮ್ಗೆ ಸಿಕ್ಕಿದ್ದೇನು? ಜಿಪಿಆರ್ ಯಂತ್ರಕ್ಕಾಗಿ ದಿನಕ್ಕೆ ಎಷ್ಟು ರೂಪಾಯಿ ಬಾಡಿಗೆ? 13ನೇ ಸ್ಥಳದಲ್ಲಿ ಕಳೆಬರ ಸಿಗದಿದ್ರೆ ಶೋಧ ಸ್ಥಗಿತ ಎಂದಿದ್ಯಾರು? ಈ ಸುದ್ದಿಯನ್ನು ನೋಡೋಣ ಧರ್ಮಸ್ಥಳ ರಹಸ್ಯ ನ್ಯೂಸ್ ಟಾಪ್ 9ನಲ್ಲಿ. ಧರ್ಮಸ್ಥಳ ಗ್ರಾಮದಲ್ಲಿ ಅಸ್ಥಿಪಂಜರಗಳ ಶೋಧಕ್ಕಾಗಿ ನಡೆಯುತ್ತಿರೋ ಕಾರ್ಯಾಚರಣೆ 14ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಇಡೀ ದಿನ ಬಿಗಿ ಭದ್ರತೆಯಲ್ಲಿ ನೇತ್ರಾವತಿ ತಟದ 13ನೇ ಪಾಯಿಂಟ್ ತೋಡುವ ಕಾರ್ಯ ನಡೆಸಲಾಯಿತು. 22 ಅಡಿ ಉದ್ದ, 8 ಅಡಿ ಅಗಲ, 18 ಅಡಿ ಉದ್ದಕ್ಕೆ ಗುಂಡಿ ತೋಡಲಾಯಿತು. ಆದ್ರೆ ಗುಂಡಿಯೊಳಗೆ ನೀರು ಸಿಕ್ಕಿದ್ದು ಬಿಟ್ರೆ ಚಿಕ್ಕ ಮೂಳೆಯೂ ಸಿಗ್ಲಿಲ್ಲ. ಕೊನೆಗೆ ಬೇರೆ ದಾರಿ ಇಲ್ಲದೆ ಅಗೆದ ಗುಂಡಿಗಳನ್ನ ಮತ್ತೆ ಮುಚ್ಚಿಸುವ ಕೆಲಸ ರಾತ್ರಿವರೆಗೂ ನಡೆಯಿತು. ಆದ್ರೆ ಯಾವುದೇ ಕಳೆಬರಹ ಸಿಗ್ಲಿಲ್ಲ. 13ನೇ ಪಾಯಿಂಟ್ನಲ್ಲಿ ಗುಂಡಿ ತೆಗೆದ ಜಾಗದಲ್ಲೇ ನಿಂತು ದೂರುದಾರ ಉತ್ತರ ದಿಕ್ಕಿನ ಕಡೆ ಕೈ ತೋರಿಸಿದ್ದಾನೆ. ಅಲ್ಲಿ ಹಲವಾರು ಶವ ಹೂತಿಟ್ಟಿದ್ದೇನೆ ಅಂತ ಮತ್ತೆ ತನ್ನ ಹಳೆ ಭರಸೆ ಮುಂದುವರೆಸಿದ್ದಾನೆ. ಆ ಜಾಗದಲ್ಲೂ ಭೂಮಿ ಅಗೆಯಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾನೆ. ಮಾಸ್ಕ್ ಮ್ಯಾನ್ ಹೇಳಿದಂತೆ ಇನ್ನೊಂದು ಭಾಗದಲ್ಲಿ ಭೂಮಿಯ ಉದ್ದಗಲಕ್ಕೂ ಅಗೆಯೋದಕ್ಕೆ ತಯಾರಿ ಮಾಡಿದ್ದು ಇಂದು ಮುಂಜಾನೆಯಿಂದಲೇ ಮತ್ತೆ ಉತ್ಖನನ ಕಾರ್ಯ ನಡೆಸಲಿದೆ. ಎಸ್ಐಟಿ ತನಿಖೆಗೆ ನಿತ್ಯ 4 ರಿಂದ 5 ಲಕ್ಷ ರೂಪಾಯಿ ಅಂದಾಜು ಖರ್ಚಾಗ್ತಿದೆ. ಅಧಿಕಾರಿಗಳ ಊಟ, ತಿಂಡಿ, ವಿಶ್ರಾಂತಿಗಾಗಿ ಲಾಡ್ಜ್ ವೆಚ್ಚ ದಿನಕ್ಕೆ 10,000, ಗುಂಡಿ ಅಗೆಯುವವರಿಗೆ ತಲಾ 2,000 ರೂಪಾಯಿ ದಿನಗೂಲಿ ಇದ್ದು ಒಟ್ಟು 15 ಕಾರ್ಮಿಕರಿಗೆ 30,000 ರೂಪಾಯಿ ಪಾವತಿಸಲಾಗ್ತಿದೆ. ಇನ್ನು ಪೊಲೀಸ್, ವೈದ್ಯರ ಓಡಾಟಕ್ಕೆ ವಾಹನ, ಪೆಟ್ರೋಲ್ ಖರ್ಚು 20,000 ಇದ್ರೆ 3 ಪ್ರಿಂಟರ್, 5 ಕಂಪ್ಯೂಟರ್, 20 ಕುರ್ಚಿ ಇತ್ಯಾದಿ 40,000 ರೂಪಾಯಿ. ಫಾರೆನ್ಸಿಕ್ ತಂಡಕ್ಕಾಗಿ ಉಪಕರಣಗಳ ಬಳಕೆ ವೆಚ್ಚ ನಿತ್ಯ 3 ರಿಂದ 4,000 ರೂಪಾಯಿ ಆಗ್ತಿದೆ. ಎಸ್ಐಟಿ ಟೀಮ್ ಜೊತೆ ಇರುವ ಒಟ್ಟಾರೆ ತಂಡಕ್ಕೆ ಊಟ ತಿಂಡಿ 10,000 ರೂಪಾಯಿ, ಗುಂಡಿ ಸಿಕ್ಕ ಕಡೆ ನಿರ್ಮಿಸುವ ತಾತ್ಕಾಲಿಕ ಟೆಂಟ್ಗೆ 3 ರಿಂದ 4,000 ರೂಪಾಯಿ ಖರ್ಚಾಗ್ತಿದೆ. ಎಸ್ಐಟಿ ಟೀಮ್ ಒಟ್ಟು 260 ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನ ಬಳಸಿಕೊಳ್ತಿದೆ. ಇದರಲ್ಲಿ ಎಸಿ, ತಹಶೀಲ್ದಾರ್, ಪೊಲೀಸರು, ಸ್ಥಳೀಯ ಅಧಿಕಾರಿಗಳು ಸೇರಿದ್ದಾರೆ. ಇನ್ನು ಜಿಪಿಆರ್ ಯಂತ್ರಕ್ಕಾಗಿ ದಿನಕ್ಕೆ 2 ಲಕ್ಷ ರೂಪಾಯಿ ಬಾಡಿಗೆ ನೀಡಲಾಗ್ತಿದೆ. ದಿನದ ಖರ್ಚು ಸರಾಸರಿ 1,50,000 ರೂಪಾಯಿ ಆಗಿದೆ. ಧರ್ಮಸ್ಥಳದ ಅಸ್ಥಿಪಂಜರ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿದೆ. ನಿನ್ನೆ ರಾತ್ರಿ ನಡೆದ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಇದೇ ವಿಚಾರ ಸದ್ದು ಮಾಡಿದೆ. ಸಭೆಯಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಈ ವಿಷಯ ಪ್ರಸ್ತಾಪಿಸಿದ್ದಾರೆ. ದೂರುದಾರ ಗುರುತಿಸಿದ 13ನೇ ಸ್ಥಳದಲ್ಲೂ ಮೂಳೆಗಳು ಸಿಗದೇ ಇದ್ರೆ ಎಸ್ಐಟಿ ಶೋಧನೆಯನ್ನ ನಿಲ್ಲಿಸಬೇಕಾಗಬಹುದು. ಈ ಬಗ್ಗೆ ಸಚಿವರ ಜೊತೆಗೆ ಚರ್ಚೆ ಮಾಡಿ ಅಂತಿಮ ತೀರ್ಮಾನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಎಸ್ಐಟಿಯಿಂದ ಶವ ಶೋಧನೆಯನ್ನ ಮುಂದುವರಿಸಬೇಕಾ ಬೇಡವಾ ಅಂತ ಚರ್ಚಿಸಿ ತೀರ್ಮಾನ ಮಾಡುತ್ತದೆ ಅಂತ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಒಂದು ಸ್ಥಳದಲ್ಲಿ ಮಾತ್ರ ಮೂಳೆಗಳು ಪತ್ತೆಯಾಗಿದೆ, ಅದು ಪುರುಷನ ಮೂಳೆಯಾಗಿದೆ ಅಂತ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಎಸ್ಐಟಿ ರಚನೆಗೆ ಜನರಿಂದ ಉತ್ತಮ ಅಭಿಪ್ರಾಯ ವ್ಯಕ್ತವಾಗಿದೆ. ಯಾರು ಭಾವನಾತ್ಮಕವಾಗಿ ಹೇಳಿಕೆ ನೀಡಬೇಡಿ ಅಂತ ಸಿದ್ದರಾಮಯ್ಯ ಶಾಸಕಾಂಗ ಸಭೆಯಲ್ಲಿ ತಮ್ಮ ನಾಯಕರಿಗೆ ಸೂಚನೆ ನೀಡಿದ್ದಾರೆ. ವಿಧಾನಸಭೆ ಅಧಿವೇಶನದಲ್ಲೂ ಧರ್ಮಸ್ಥಳ ಶವಶೋಧದ ವಿಷಯ ನಿನ್ನೆ ಪ್ರತಿಧ್ವನಿಸಿತು. ಬಿಜೆಪಿ ಶಾಸಕ ವಿ ಸುನೀಲ್ ಕುಮಾರ್ ಹಿಂದೂ ಧಾರ್ಮಿಕ ಸ್ಥಳಗಳ ಮೇಲೆ ಪ್ರಹಾರ ಮಾಡುವ ಕೆಲಸವಾಗ್ತಿದೆ, ಗುಂಡಿ ಅಗೆದ್ರೂ ಏನೂ ಸಿಕ್ಕಿಲ್ಲ, ಇನ್ನು ಎಷ್ಟು ಗುಂಡಿ ತೆಗಿತೀರಿ ಅಂತ ಪ್ರಶ್ನಿಸಿದ್ದಾರೆ. ಗುಂಡಿಗಳನ್ನು ತೆಗೆದ್ರೂ ಕೂಡ ಏನೂ ಸಿಕ್ಕಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಇನ್ಯಾರೋ ಬಂದು ಹೇಳ್ತಾರೆ ಎನ್ನುವ ಕಾರಣಕ್ಕೆ ಎಷ್ಟು ಗುಂಡಿಗಳನ್ನು ಕೂಡ ತೆಗಿಲಿಕ್ಕಾಗಲ್ಲ. ಬಿಜೆಪಿ ಶಾಸಕ ವಿ ಸುನೀಲ್ ಕುಮಾರ್ ಪ್ರಶ್ನೆಗೆ ಗೃಹ ಸಚಿವ ಪರಮೇಶ್ವರ್ ಉತ್ತರಿಸಿದ್ದಾರೆ. ದೂರಿನ ಮೇರೆಗೆ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ, ತನಿಖೆ ನಡೆಯುತ್ತಿದೆ, ಪೂರ್ಣ ಆಗಬೇಕಿದೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, 100 ಗುಂಡಿ ಅಗೆಯಲು ಸಾಧ್ಯವಿಲ್ಲ ಅಂತಾನೂ ಹೇಳಿದ್ದಾರೆ. ಇನ್ನು ಸಚಿವ ದಿನೇಶ್ ಗುಂಡೂರಾವ್ ನಾವು ಯಾರ ಪರ ಯಾರ ವಿರುದ್ಧವೂ ಇಲ್ಲ ಅಂದ್ರು.
ನಾವ್ ಯಾರು ಮುಚ್ಚಾಕುವಂತ ಪ್ರಶ್ನೆ ಇಲ್ಲ. ಸತ್ಯಾಂಶ ಹೊರಗೆ ಬರ್ಬೇಕು ಅಷ್ಟೇ ಸತ್ಯಾಂಶ ಹೊರಗೆ ಬರ್ಬೇಕು. ನಾವು ಅವ್ರ ಪರ ಇವ್ರ ಪರ ಅಲ್ಲ, ನ್ಯಾಯದ ಪರ. ದೂರುದಾರ ತೋರಿಸಿದ 15 ಸ್ಥಳಗಳಲ್ಲಿ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ. ಹೀಗಾಗಿ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಈವರೆಗಿನ ಶೋಧದ ವರದಿ ಸಿದ್ಧಪಡಿಸುತ್ತಿದ್ದು, ಹಿಂದೆ ಸರ್ಕಾರಕ್ಕೆ ವರದಿ ಸಲ್ಲಿಸ್ತಾರ ಅನ್ನೋ ಪ್ರಶ್ನೆ ಎದ್ದಿದೆ. ಸಿಕ್ಕಿರುವ ಮೂಳೆಯ ವಿಧಿವಿಜ್ಞಾನ ವರದಿ, ಮುಸುಕುದಾರಿ ದೂರುದಾರ ನೀಡಿರುವ ಮಾಹಿತಿ, ಇತರರು ಹೊಸದಾಗಿ ನೀಡಿರುವ ದೂರುಗಳು ಹಾಗೂ ಧರ್ಮಸ್ಥಳದ ಬುರುಡೆ ಪ್ರಕರಣದ ತನಿಖೆ ಮುಂದುವರಿಯಲಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.